ಓ ಬಂದ್ರೆ ಪ್ರಮುಖರ ಬರ್ರಿ ಬರ್ರಿ ಮ್ಯಾಗ ಬರ್ರಿ ಒಂಚೂರು ಏನೋ ಮಂತೆಕ ಮಾತಾಡ್ಬೇಕು ಬರ್ರಿ. ಏನ್ರಿ ಟೀಚರ್ ನನಗೆ ಹೇಳಿ ಕಳಿಸಿದ್ರ ಅಂತ ಅದು ಏನಂತ ಗೊತ್ತಾಗಲಿಲ್ಲ. ಏನಿಲ್ರಿ ಪ್ರೇಮಕರ, ಅದು ಗೌರ್ಮೆಂಟಿಂದ ಒಂದು ಸ್ಕೀಮ್ ಬಂದೈತ್ರಿ. ಅದೇ ಮೋದಿ ಸರ್ಕಾರದಿಂದ ಈಗ ಬಾಣ್ತಿಯರು ಹಡ್ದಿರ್ತಾರಲ್ರಿ, ಬಸ್ಸಲ್ಲಿದ್ದು ಹಡ್ದಿರ್ತಾರಲ್ಲ ಅವ್ರ ಆರೈಕೆಗಾಗಿ ಗೌರ್ಮೆಂಟ್ ಒಂದು 8,000 ಹಿಂಗೆ ಹಾಕ್ಬೇಕು ಅವ್ರ ಅಕೌಂಟಿಗೆ ಆರೈಕೆ ಮಾಡ್ಕೊಳಕ ಅಂತಂದೈತ್ರಿ. ಇಷ್ಟು ಮಂದಿನ ಅಂತ ಹಿಂಗೆ ರೀಚ್ ಮಾಡಿದ್ರೆ ನಮಗೂ ಒಟ್ಟು ಏನೋ ಒಟ್ಟು ಕೈ ಒಟ್ಟು ಹತ್ತತ್ರಿ. ಒಟ್ಟು ಕೊಡ್ತಾರೆ ರೊಕ್ಕ. ನಂಗೆ ಟೀಚರ್ ಇಷ್ಟು ಕಷ್ಟಪಟ್ಟು ಹುಡುಕಾಡಿ ಅವ್ರಿಗೆಲ್ಲ ಕೊಟ್ಟು ಇದು ಮಾಡ್ತಾರೆ. ಅವರೆಲ್ಲ ಇವನ್ನ ಬರ್ಸ್ಕೊಂಡ್ಬರ್ಬೇಕಲ್ರಿ, ಅವರೆಲ್ಲ ನಾವು ದಾಖಲಾತಿಗಳನ್ನ. ಹಂಗಾಗಿ ನಮಗೂ ಒಟ್ಟು ಇರ್ತೈತ್ರಿ ಮಾಡಿದ್ರೆ. ನನಗೆ ನೋಡಿದ್ರೆ ಈ ಊರಾಗ ಅಷ್ಟು ಮಂದಿ ಯಾರೂ ಹಡ್ದಿಲ್ಲ ಒಟ್ಟಿಲಿಲ್ಲ. ನಂಗೆ ಈಗ ನಾ ಅಷ್ಟು ರೀಚ್ ಮಾಡೋಕೆ ಆಗೋಲ್ತು. ನಾನೊಂದು ಹೇಳಿದ್ರೆ ಮತ್ತು ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ. ಒಟ್ಟು ನಂಗೆ ಒಟ್ಟು ಹೆಲ್ಪ್ ಮಾಡ್ತೀರಲ್ಲ ಒಟ್ಟು. ಹೌದ್ರಿ, ಏನು ಹೇಳ್ರಿ ಮಾಡ್ತೀನಿ. ಅಲ್ಲ ಏನಂತ ಏನಿಲ್ಲ. ಈಗ ಅದಕ್ಕೆ ಒಂಚೂರು ಮೊಬೈಲ್ನಾಗ ಫೋಟೋ ತೊಗೋಬೇಕ್ರೆ. ಅವರು ಕಣ್ಣು ಬೆಳಕಿಸೋದು, ಕಣ್ಣು ಮುಚ್ಚೋದು, ಅದರದ್ದು ಒಂಚೂರು ವಿಡಿಯೋ ಮಾಡಿ ಹಾಕಬೇಕು. ಅದಕ್ಕೆ ಆಮೇಲೆ ಹಿಂಗಂತ ಒಂದು ಸ್ವಲ್ಪ ಬೇಕಲ್ಲ. ಒಂದು 2 ಮಂದಿ ಒಂದಿಷ್ಟು ಮಂದಿ ಹೆಣ್ಮಕ್ಳನ್ನ ಯಾರನ್ನಾರು ಒಟ್ಟು ವ್ಯವಸ್ಥೆ ಮಾಡಿದರೆ ಅವ್ರಿಗೆ ಕೊಡ್ತೀವಿ ಅಂಥೇಳಿ ಅವ್ರಿಗೊಂದು 10% ಕೊಟ್ಟು ನಾವು ಒಂದು 50% ತೊಗೊಂಡು ಬೇಕಿದ್ರೆ ನಿಮಗೂ ಒಂದು 10% ಕೊಡ್ತೀನಿ ರೀ. ನಮ್ಗೆ ರೊಕ್ಕನೂ ಆಗುತ್ತೆ, ಗೌರ್ಮೆಂಟ್ ಕಡೆಯಿಂದನೂ ರೊಕ್ಕ ಬರುತ್ತೆ. ಅವ್ರಿಗೇನಂತ ಗೊತ್ತಾಗಲ್ಲ, ಅವ್ರಿಗೊಂದಿಷ್ಟು ಕೊಡ್ತೀವಿ ಅಂದರೆ ಕೂಡ ತೆಗಿಸ್ಕೊಂತಾವು, ನಮ್ಮದು ಕೆಲಸ ಆಗುತ್ತೆ. ಒಟ್ಟು ನೋಡ್ತಾರೇನ ಅಂತಾರೆ ಯಾರನ್ನಾರ ಅಲ್ರಿ. ಅವರು ಎದಕ್ಕೆ ನಮ್ಮ ಫೋಟೋ ತಗೋತಾರೆ, ಎದ್ರ ಸಲುವಾಗಿ ಏನು ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಏನಿಲ್ಲ, ಗೌರ್ಮೆಂಟು ಒಂದು ಸ್ಕೀಮ್ ಬಿಟ್ಟೈತೆ, ಬಡವ್ರ ಹೆಣ್ಮಕ್ಳಿಗೆ ಹಿಂಗೆ ರೊಕ್ಕ ಕೊಡೋದು. ಅದು ಏನಾರ ಒಂದು ಗೌರ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಬರುತ್ತೆ. ಏನೋ ಒಂದು ಏನಂತ ಹೇಳ್ಬೇಕು, ಹಾಂ, ಹೆಣ್ಮಕ್ಳಿಗೆ ಸ್ವಲ್ಪ ಸಹಾಯ ಆಗಲಿ ಬಡವ್ರಿಗೆ ಅಂತಂದು ಗೌರ್ಮೆಂಟ್ ನೋಡಿ ಅಂಥವ್ರು ಯಾರು ಇದ್ದರೆ ಫೋಟೋ ತೆಗೆದು ಹಾಕ್ರಿ, ಅವರಿಗೆ ಒಂದಿಷ್ಟು ರೊಕ್ಕ ಕೊಡ್ತೈತಿ ಅಂತಂದು ಹೇಳ್ಯಾರ. ಅದಕ್ಕೆ ಅಂಥವ್ರನ್ನ ಸೇರಿಸಿ ನಾನು ಹೆಲ್ಪ್ ಮಾಡಕತ್ತೀನಿ. ತೆಗೆದು ಅಂಗನವಾಡಿ ಟೀಚರ್ ಇದು ಮಾಡಿಕೊಡ್ತಾರಂತ ರೊಕ್ಕನ ಅಂತೇಳಿ ಒಂದಿಷ್ಟು ಮಂದಿ ಹಿಡ್ಕೊಂಡು ಬಂದ್ರೆ ಅವ್ರು ಫೋಟೋ ತೊಗೊಂಡ್ರೆ ನಮ್ಮ ಕೆಲಸ ಆಗತ್ತೆ ರೀ, ರೊಕ್ಕ ಬರುತ್ತೆ. ಅದಕ್ಕೆ ಅಲ್ರಿ ಮತ್ತು ಬಾಣ್ತಿಯರು ಅಂತಂದು ಎಲ್ಲ ಅಂತಾರಲ್ಲ, ಆಮೇಲೆ ಬಾಣ್ತಿಯರು ಇರಂಗಿಲ್ಲಲ್ಲ ಅವರು, ಮತ್ತು ಅದೇನೋ ಫೋಟೋ ತೆಗಿಬೇಕಂತೀರಿ, ಅದು ಗೊತ್ತಾತಂದ್ರೆ ಹಂಗಿಲ್ಲ. ಅವ್ರದ್ದು ಸುಮ್ಮನೆ ಐಡೆಂಟಿಫೈಗೆ ಅವ್ರ ಮುಖದ ಫೋಟೋ ಅಷ್ಟೇ ತೊಗೊಂಡು ಇವರು ಹಿಂಗೆ ಹಡ್ದಾರ, ಇವರು ಬಾಣ್ತಿ ಅದಾರ, ಇವ್ರಿಗೆ ಯಾರಿಗೆ ಇಷ್ಟು ರೊಕ್ಕ ಕೊಡ್ಬೇಕಂತ ನಾವು ಒಂಚೂರು ಅದರೊಳಗೆಲ್ಲ ರಿಪೋರ್ಟ್ ಸಲ್ಲಿಸಿದ್ನಿ ಅಂದರೆ ಅವ್ರ ಹೆಸರಲ್ಲೇ ರೊಕ್ಕ ಬರುತ್ತೆ. ಅದ್ರಾಗ ಅರ್ಧ ನಾವು ತೊಗೊಂಡು ಅರ್ಧ ಅವ್ರಿಗೆ ಕೊಡೋದಷ್ಟೇ. ಇವ್ರೇನು ಬಸ್ರಲ್ಲ ಹಡ್ದಿರಲ್ಲ, ಹೌದಿಲ್ಲ, ಇವ್ರ ಹೆಸರಲ್ಲೇ ನಾವು ಬರುತ್ತೆ. ಆಮೇಲೆ ನಮ್ಗೆ ಗೌರ್ಮೆಂಟ್ಲಿಂದ ನನಗೆ ಪಗಾರದ ಜಾಸ್ತಿ ಬರುತ್ತೆ, ನಿಮಗೂ ಒಟ್ಟು ಕೊಡ್ತೀನಿ ಅಂತೆ. ಇದ್ರ ರೊಕ್ಕ ಮಾಡ್ಕೊಳಕ್ಕಾಗತ್ತೆ ರೀ. ಅದಕ್ಕೆ ಒಟ್ಟು ವಿಚಾರ ಮಾಡಿರಿ, ನಿಮಗೂ ರೊಕ್ಕ ಬರುತ್ತೆ, ನನಗೂ ರೊಕ್ಕ ಬರುತ್ತೆ, ವಿಚಾರ ಮಾಡಿಬಿಟ್ಟು. ಅಲ್ರಿ ಎಷ್ಟು ಬರುತ್ತೆ ರೀ ಬಾಣ್ತಿಯರ ಆರೈಕೆ ಅಂದ್ರೆ ರೊಕ್ಕ? ನೋಡಿರಿ, ಒಬ್ಬರು ಬಾಣ್ತಿಗೆ ಆರೈಕೆ ಮಾಡೋಕ್ಕಂತ 10,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಕೊಟ್ಟರೆ ಅದ್ರಾಗ ನಾನು 2,000, ನೀವು 2,000 ತೊಗೊಂಡ್ರಿ, ಅವ್ರಿಗೆ ಒಂದು 6,000 ಅಂತಂದು ಹೇಳೋಣ. ಆಮೇಲೆ ಅವ್ರಿಗೆ ಹಂಗೆ ಪುಕ್ಷೇಟಿ ಮಾಡ್ಕೊಡ್ತೀವಿ ಅಂದ್ರೆ ಅವ್ರಿಗೆ ಬೆಲೆ ಇರಂಗಿಲ್ಲ ರೀ. 1,000 ರೂಪಾಯಿ ಇಸ್ಕೊಂಡ್ರೆ ಅವ್ರು ಕೊಟ್ಟಾಗ 1,000 ರೂಪಾಯಿ ಅದು ಕಾಗದಪತ್ರ ಅವನ್ನೆಲ್ಲ ಮಾಡೋಕ್ಕಂತ ಹೇಳಿ ಕೊಡಬೇಕು ಅಂತೇಳಿ ಅವ್ರು ಕೊಟ್ಟಾಗ 1,000 ರೂಪಾಯಿ ಇಸ್ಕೊಂಡು ಇದನ್ನು ಮಾಡ್ತೀವಿ, ನಿಮ್ಗೆ 6,000 ರೂಪಾಯಿ ಬರ್ತೈತೆ ಅಂತೇಳಿ ಎಲ್ಲರೂ 1,000 ರೂಪಾಯಿ ಕೊಟ್ಟು ಮಾಡಿಸ್ಕೊಂತಾರೆ. ನಮಗೆ ಮತ್ತು ಅದು 1,000 ರೂಪಾಯಿ ಬರುತ್ತೆ. ಆದರೆ ನೀವು 2,500, ನಾ 2,500 ಹಿಂಗೆ ತೊಗೊಳಕ್ಕೆ ಬರುತ್ತೆ. ನೋಡಿರಿ, ರೊಕ್ಕ ಹಾಕವು ಒಟ್ಟು ವಿಚಾರ ಮಾಡಿರಿ. ಅಲ್ಲ ಇವು ಅವ್ರೇನು ಬಂದು ನೋಡಂಗಿಲ್ಲ, ಹೋದಿಲ್ರಿ. ಪ್ರೇಮಕರ, ಇವಾಗೆಲ್ಲ ಮೊಬೈಲ್ ಆನ್ಲೈನ್ ಕಾಲ, ಮನೆ ಬಂದು ನೋಡಲ್ಲ, ಎಲ್ಲ ಮೊಬೈಲ್ನಾಗ ಮಕ್ಕ ಆಡ್ತಾ ತೋರಿಸಿದ್ರೆ ಸಾಕು. ಅವ್ರೇನು ಬಾಣ್ತಿ ಪೂರ ಬಾಣ್ತಿಂಗಳ ಕೂಸಂಗಳ ಅಂತ ನೋಡ್ತಾರೆ. ಇಂತಕ್ಕೆ ಬಾಣ್ತಿ ಅಂತಂದು ಹೆಸರು ಕೊಟ್ಟರೆ ಸಾಕು. ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ್ರಿ, ನಾ ಎಲ್ಲ ಅದೀನಿ. ತಡ್ರಿ ನಿಮ್ಮ ಕೆಲಸ ಆಗ್ಬೇಕಂದ್ರೆ ಅಲ್ಲಿ ವಿಚ್ಚಿ ಬರಕತ್ತ ಆಕೆಗೆ ಹಿಂಗೆ ಅಂತ ಹೇಳೋದು ಬೇಡ. ಸುಮ್ಮನೆ ಹಿಂಗೆ ಬಡವ್ರಿಗೆ ಹಿಂಗೆ ಸ್ಕೀಮ್ ಬಂದೈತಿ, ಬಡವ್ರಿಗೆ ಹಿಂಗೆ ಫೋಟೋ ತೆಗ್ಸೋದು ಅದು ಮಾಡಿದ್ರೆ ಏನು ಮಾಡ್ತಾರೆ, ನೀ ಹಂಗೆ ಅಂಥವ್ರನ್ನ ಕರ್ಕೊಂಬ, ಫೋಟೋ ತೆಗಿತೀನಿ ನಾನು, ಅವರಿಗೆ ರೊಕ್ಕ 1,000 ರೂಪಾಯಿ ಇಸ್ಕೋಬೇಕು, ಅವ್ರ ಕೈಲಿ 1,000 ರೂಪಾಯಿ ಕೊಡಿಸು, ಅವ್ರಿಗೆ 6,000 ರೂಪಾಯಿ ಬರ್ತೈತೆ ಅಂತ ನೀವು ಹೇಳ್ರಿ. ಆಕೆ ನೋಡ್ಕೊಂತ ಮಾಡ್ತಾ ಆಕೆನ ಎಲ್ಲ ಕರ್ಕೊಂಬರ್ತಾಳೆ, ಎಲ್ಲರನ್ನ ಮಂದಿನ. ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡ್ಬೇಡ್ರಿ. ಹೌದ್ರಿ, ಆಕೆಗೆ ಗೊತ್ತಾಗಲ್ಲ ಹೋದಿಲ್ರಿ. ಹೇಳಿದ್ರೆ ಗೊತ್ತಾಗತ್ತಾ? ಆಕೆಗೆ ಏನು ಗೊತ್ತಾಗತ್ತೆ ಹೇಳಿದ್ರೆ? ಇವಾಗ ಗೌರ್ಮೆಂಟ್ ಸ್ಕೀಮ್ ಬಂದಿರ್ಬೋದು ಬಿಡು ಅಂತ ತಿಳ್ಕೊಂತ. ಅಲ್ಲ ಮತ್ತು ನೀವು ನನಗೆ ಕೊಡೋದು ಮಾತ್ರ ಕೊಡ್ಬೇಕ್ರೆ, ನಾನು ಆಕಿನ ಹಿಡಿದು ಮಾಡ್ಸಕ್ಕಂತ ಇದು ಮಾಡತ್ತೀನಿ. ಯಾಕಂದ್ರೆ ನಾಳೆ ರಿಸ್ಕ್ ಅಂತಂದ್ರೆ ಆಕೆ ಮ್ಯಾಗ ಬರುತ್ತೆ ರೀ. ಯಾಕಂದರೆ ಮೊದಲೇ ಸುಳ್ಳು ಹೇಳ್ಕೊಂತ ಹೇಳ್ತಾಳೆ ಊರು ತುಂಬ, ಎಲ್ಲರೂ ಈಕೆ ಸುಳ್ಳು ಹೇಳಿ ನಮ್ಗೆ ಹಿಂಗೆ ಮಾಡ ಅಂತ ನಾಳೆ ಕೊಡೋದ್ರೆ ಆಕಿನ ಹೊಡ್ಕೊಳ್ರಿ ಕೆಡ್ಕೊಂಡು. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀರಿ? ನೀವು ಆಕೆ ಏನು ಹೇಳಿದ್ರೆ ಇಲ್ಲ ನಾ ಹಿಂಗೆ ಬಂದಿತ್ತಂದ್ರೆ ಇವ್ರು ಕರ್ಕೊಂಡು ನಮಗೇನು ಗೊತ್ತು, ಇದ್ರು ಇರ್ಬೋದು ಬಿಡು ಅಂತ ನಾನು ಅರ್ಜಿ ಹಾಕೀನಿ ಅಂತ ನೀವು ತಪ್ಪಿಸ್ಕೊಳಕ್ಕೆ ಬರ್ತಾ. ಆಮೇಲೆ ಆಕೆಗೆ ಬರುತ್ತೆ ಸುಮ್ಮನೆ ರೀಕೆ ಉರುಣಿನ ಮಾಡೈತಿ. ಈಕೆ ಕೇಳಿ ನಮ್ಮ ಮಂದಿನ ಕರೆಸಿ ಮಾಡ್ಕೊಳಕ್ಕೆ ಬರ್ತಾ, ಹುಡ್ಕೊಂಬರ್ತಾಳೆ ರೀ, ರೊಕ್ಕ ಬರುತ್ತಂದ್ರೆ ಸುಮ್ಮನೆ ರೀ. ಹೌದ್ರಿ, ಹಂಗಾರೆ ನೀವ ಕರೆದು ಮಾತಾಡಿ ಹೇಳ್ರಿ. ಪ್ರೇಮಿ, ಈ ಅಂಗನವಾಡಿ ಟೀಚರ್ ಕೊಟ್ಟಾಗ ಏನು ಗುಸು ಮಾತಾಡಕತ್ತಲ್ಲ, ಕೇಳ ಹಂಗೆ ಹೋಗ್ಲೆ. ಹಂಗೆ ಹೋಗೋ ಜಯಮಾನ ಅಂತೂ ನಂದಲ್ಲ, ಕೇಳೇ ಬಿಡ್ತೇನೆ ತಡಿ. ಪ್ರೇಮಿ, ಏನ್ಲೇ ಅಂಗನವಾಡಿ ಟೀಚರ್ ಕೊಟ್ಟಾಗ ಏನೋ ಗುಸು ಮಾತಾಡಕತ್ತಿಲ್ಲ, ಏನು ಜೋರೈತಿ, ಏನೈತ್ಲೆ? ಅಯ್ಯ ವಿಜಿ, ನೀ ಬಂದದ್ದು ಚಲೋ ಹೊತ್ತಿಗೆ ಬಂದು ನೋಡು. ಚಲೋ ಆಯ್ತು ಬಿಡು ಬಂದದ್ದು. ನಿನಗೆ ಲಕ್ಷ್ಮಿ ಹುಡುಕೊಂಡ್ ಬಂದಂಗಾತು ನೋಡು. ಏನು ಲಕ್ಷ್ಮಿ ಹುಡುಕೊಂಡ್ ಬಂದಂಗಾತು ಅಂದ್ರೆ? ಅಯ್ಯ ಆಡ್ಬಿಟ್ಟು ಹೇಳೋ ಫಸ್ಟ್ ಪೂರ ಕೇಳು.
ಅದು ಅಂಗನವಾಡಿ ಟೀಚರ್ ನನಗೆ ಹೇಳಕತ್ತಿದ್ರ ಅದೇನ ಗೌರ್ಮೆಂಟಿಂದು ಸ್ಕೀಮ್ ಬಂದೈತಂತವ. ಬಡವ್ರ ಹೆಣ್ಮಕ್ಳಿಗೆ 6,000 ರೂಪಾಯಿ ಕೊಡ್ತಾರಂತೆ. ಅರ್ಜಿ ಹಾಕ್ಬೇಕಂದ್ರೆ ಅವ್ರು 1,000 ರೂಪಾಯಿ ಫಸ್ಟು ಕೊಟ್ಟು ಅರ್ಜಿ ತುಂಬಿಸ್ಬೇಕಂತ. ಆಮೇಲೆ ಅವ್ರಿಗೆ 6,000 ರೂಪಾಯಿ ಕೊಡ್ತಾರಂತ ಗೌರ್ಮೆಂಟ್ನವ್ರು. ಅದಕ್ಕೆ ಬಡವ್ರಿಗೆ ಹೆಲ್ಪ್ ಆಗಲಿ ಅದೇ ಥರ ಅಂತಂದು ನನಗೆ ಹತ್ರ ನೀವು ಹಾಕ್ತೀರೇನ್ರಿ ಅಂತಂದ. ಆತ್ ಬಿಡ್ರಿ ಹಾಕ್ತೀನಿ ಅಂದ್ರೆ ಅದಕ್ಕೆ ನೀ ಕಣ್ಣಿ ಬಿದ್ದಲ್ಲ, ನಿನಗೂ ಹಾಕಕ್ಕೆ ಹೇಳಿ. ಆಮೇಲೆ ಊರಾಗ ನಿನ್ನ ಕಣ್ಣಿ ಬಿದ್ದರೆ ಯಾರು ಬಡವ್ರು ಇದ್ರೆ ಕರ್ಕೊಂಬಂದು ಟೀಚರಿಗೆ ಭೇಟಿ ಮಾಡಿಸು. ಪಾಪ ನಾವು ಬಡವರ ಉದ್ಧಾರ ಕರ್ನಿಂದ, ಹೌದಿಲ್ಲ? ಏನ ಟ್ಯೂಷನ್ಗೆ 6,000 ರೂಪಾಯಿ ಗೌರ್ಮೆಂಟ್ನವ್ರು ಕೊಡ್ತಾರ? ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೇನಾಗದ್ರಿ ಟೀಚರ್, ಊರಾಗಿದ ಬರ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬಂದು ಲೈನಿಗೆ ನಿಲ್ಲಿಸ್ತೀನಿ ಸುಮ್ಮನೆ. ಅಷ್ಟು ಮಾಡ್ರಿ ಹಂಗಿದ್ರೆ. ಅಲ್ರಿ ಟೀಚರ್, ನಾನೇನ ಹುಡುಕಿ ಆಡಿ ಮನೆಯಾಗಿರೋರ್ನೆಲ್ಲ ಕರ್ಕೊಂಬಂದು ನಿಮ್ಮಂತಲ್ಲಿ ನಿಂದ್ರಿಸ್ತೇನೆ ಬಿಡ್ರಿ. ಆದ್ರೆ ನನಗೆ ಒಂದು ನೀವು ಸಹಾಯ ಮಾಡ್ಬೇಕು ನೋಡ್ರಿ, ಅಂದ್ರೆ ಮಾಡ್ಕೊಡ್ತೀನಿ ರೀ ನಾನು. ಏನು ಹೇಳ್ರಿ ಮಾಡೋಣ, ಅದಕ್ಕೇನಂತೆ? ಏನಿಲ್ಲ, ನಂದು ಅದೊಂದು 1,000 ರೂಪಾಯಿ ಕೊಟ್ಟು ಅರ್ಜಿ ತುಂಬಿಸ್ಬೇಕಂದ್ರಲ್ಲ ನೋಡ್ರಿ, ನಾನು ಅಂತ ರೊಕ್ಕಿಲ್ಲ. ಬೇಕಿದ್ರೆ ನಾನು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬಂದು ನಿಮಗೆ ಒಪ್ಸೋ ಜವಾಬ್ದಾರಿ ನಂದು. ಮನೆ ಹೋಗ್ತೀನಿ, ಅಡ್ಡಾಡ್ತೀನಿ, ದಣ್ಕೊಂತೀನಿ, ಹಿಂಗೆ ಐತಿ ಸ್ಕೀಮ್ ಬಂದೈತೆ ಅಂತ ಹೇಳ್ತೀನಿ. ನಿಮಗೆ ಎಷ್ಟು ಮಂದಿ ಅಂತ ಅಷ್ಟು ಮನೆ ಕರ್ಕೊಂಬರ್ತೀನಿ. ಆದರೆ ನಂದೊಂದು 1,000 ರೂಪಾಯಿ ನೀವೇ ತುಂಬಿ ಅರ್ಜಿ ಹಾಕಿದ್ರೆ ಮಾತ್ರ ನೋಡ್ರಿ. ಹಾಂ 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 ತುಂಬ್ತಾರೆ. ನೀ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಿನ್ನೊಂದು 1,000 ರೂಪಾಯಿ ಅದಿಲ್ಲ. ತುಂಬ್ತಾರೆ. ನೀವು ಹೋಗಿ ಎಲ್ಲರನ್ನೂ ಹುಡುಕಿ ಆಡಿ ಕರ್ಕೊಂಬ. ಪಾಪ ನಿನಗೂ ಇನ್ಮ್ಯಾಗ ಕೆಲಸ ಆಗುತ್ತೆ. ನೋಡು ಹೋಗಿ. ಬಿಡ್ರಿ ಟೀಚರ್, ಚಿಂತೆ ಮಾಡ್ಬಿಡ್ರಿ. ನೋಡ್ರಿ, ನಾಳೆಯಿಂದನೇ ಎಲ್ಲರನ್ನ ಕರ್ಕೊಂಬರ್ತೀನಿ. ಇವತ್ತು ಮನೆಗೆ ಎಲ್ಲರೂ ಹೇಳಿ ಬರ್ತೀನಿ, ನಾಳೆ ಎಲ್ಲರನ್ನೂ ಕರ್ಕೊಂಬರ್ತೀನಿ. ಅಲ್ರಿ ಟೀಚರ್, 1,000 ರೂಪಾಯಿ ಕೊಟ್ಟು ಅರ್ಜಿ ತುಂಬಬೇಕಂತ ಅನ್ನೋದು ಮೀನಾಮೇಶಿ ಅನ್ನಿಸ್ತಲ್ಲ, ಅಲ್ಲ ಅದನ್ನು ತೊಗೊಂಡು ನಾವು ಪೋಷಿಟ್ಟೆ ಆಕೆ ಕೆಲಸ ಮಾಡ್ಕೊಡ್ತಾರೆ. ಸುಮ್ಮನೆ ನೀವೇನು ತುಂಬಬೇಕಾಗಿಲ್ಲ, ಏನೆಲ್ಲ ಕೇಳ್ಕೊಡ್ಬೇಕಿಲ್ಲ. ಅದು ನಮ್ಗೆ ಬರ್ತೈತಲ್ಲ ರೊಕ್ಕ. ಏನಕ್ಕೆ ಈಗ ಬೇಕಿ 1,000 ರೂಪಾಯಿ ಬಿಟ್ಟರೆ ಏನಾಗ್ಬಿಡ್ರಿ, ಬಿಡ್ರಿ, ನಮ್ಮ ಕೆಲಸ ಮಾಡ್ಕೊಡ್ತಾಳೆ. ಯಾಕೆ ಅಷ್ಟು ಇದು ಮಾಡ್ತೀರಿ? ಆಗ್ಲಿ ಬಿಡ್ರಿ. ಹೆಂಗಿದ್ರೆ ಒಟ್ಟೆ ಕರ್ಕೊಂಬಂದು ನಾನು ಅನ್ಕೊಂಡಂಗೆ ಇದು ಮಾಡಿದಂದ್ರೆ ನನಗೂ ಪಗಾರ ಬರುತ್ತೆ. ಆಮೇಲೆ ಇತ್ತಾಗ ರೊಕ್ಕನ ಹಾಕೋ ಚಲೋ ಹಾಕ್ಬಿಡ್ರಿ. ನಂದೇ ಕೆಲಸ ಐತ್ರಿ, ಬರ್ತೀನಿ. ಮತ್ತು ನಾನು ಕೊಡೋದು ಮತ್ತು ರೊಕ್ಕ ಇದು ಮಾಡಬೇಡ್ರಿ. ಮತ್ತು ತಗೋರಿ, ಕೊಡ್ತೀನಿ. ಹಂಗೆ ಒಂದು ಹಾಲಿನ ಪುಡಿ ಪ್ಯಾಕೆಟ್ ಕೊಡ್ತೀರೇನ್ರಿ ಒಟ್ಟೆ? ಹಾಲಿನವರು ಚಲೋತ್ನಿಗೆ ಹಾಲು ಕೊಡವಲ್ರಿ. ಒಂದು ಕೊಟ್ರು ಏನು ಓದ್ಕೊಂತು ಹಂಗಾತು ಹಿಂಗಾತು ಅಂತ ಅಂದ್ಬಿಡ್ತಾರೆ. ಅವಾಗ ಒಟ್ಟು ಇಲ್ದಾಗ ಹಾಲಿನ ಪುಡಿ ಹಾಕ್ಕೊಂಡು ಹಾಲು ಚಹಾ ಮಾಡ್ಕೊಂಡು ಕುಡಿಯಾಕೆ ಬೇಕಾಗತ್ತೆ. ಒಟ್ಟು ಕೊಡ್ತೀರಿಲ್ಲ? ಆಯ್ತು ತಗೋರಿ, ಕೊಡ್ತೀನಿ. ಉಂಡು ಹೋದ ಹೂಸೆಟ್ಟೆ ಜಾತ್ರೆ ಅವ್ರದ್ದು. ರೇಣವ ನಿಂತ ಇಲ್ಲಿ, ರೇಣವ ಹೇಳ್ತೀನಿ. ಏನಾರಿಜಿ, ಏನು ನಮ್ಮನೆ ಮಂದಿ ಅಂತ ಮಾತಾಡುವಲ್ಲಿ ಏನೆಲ್ಲ ಏನು ವಿಚಾರ ಮಾಡತ್ತಿ? ಒಳಗ್ರ ಬಾರ್ಲೆ. ಅಯ್ಯ ರೇಣವ, ಫಸ್ಟಿಗೆ ನಿನ್ನ ಕಣ್ಣೆ ಬಿದ್ದಿ ನೋಡು. ಅದಕ್ಕೆ ನಿನಗೆ ಹೇಳ್ಬೇಕ ಬೇಡ ಅಂತ ವಿಚಾರ ಮಾಡಿದೆ. ನೀ ಕರೆದಿ, ಅದಕ್ಕೆ ನಿನಗೆ ಹೇಳ್ತೀನಿ. ಏನು ಗೊತ್ತಾನ, ಈಗ ಬರಾಕತ್ತಿದ್ನ್ಯಾ ಅಲ್ಲಿ ಅಂಗನವಾಡಿ ಟೀಚರ್ ಭೇಟಿಯಾಗಿದ್ಲವ. ಅದೇನ ಗೌರ್ಮೆಂಟ್ನಾಗ ಸ್ಕೀಮ್ ಬಿಟ್ಟೈತಂತವ, ಬಡವ್ರ ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೇಕಂತೇಳಿ. ಅದಕ್ಕೆ ಅದೇನ ರೊಕ್ಕ ಕೊಡ್ತಾರಂತ 6,000 ರೂಪಾಯಿ. 1,000 ರೂಪಾಯಿ ಅರ್ಜಿ ತುಂಬಬೇಕಂತ. ಆಮೇಲೆ ನಮ್ಗೆ 6,000 ರೂಪಾಯಿ ಬರುತ್ತಂತ. ಅದಕ್ಕೆ ಮತ್ತೆ ನೀನು ತುಂಬ್ತೀಯನ? ಮತ್ತೆ ಅಲ್ಲ ತುಂಬಿರ ಮತ್ತೇನು ಪುಷಿಟ್ 6,000 ರೂಪಾಯಿ ಬರ್ತಾವ ನೋಡ್ವಾ. ಮತ್ತೆ ಹೆಂಗೆ ನೋಡ್ರಿ, ಇದನ್ನ ನಾನು ಕಾಮಿಡಿಯಾಗಿ ತಗೊಂಡಿನಿ. ಇದು ಯಾವುದು ಸೀರಿಯಸ್ ಅಲ್ಲ. ನೀವು ಅದ್ರ ಬಗ್ಗೆ ಮತ್ತೆ ಕಮೆಂಟ್ ಮಾಡ್ಬಿಡ್ರಿ. ಏನ ಪುಕ್ಷಿಟ್ ರೊಕ್ಕ ಕೊಡ್ತಾರಂದ್ರೆ ನಾನು ಯಾಕೆ ಬಿಡೋಕೋಲಿ? ಅಯ್ಯೋ ದೇವ್ರೆ, 1,000 ರೂಪಾಯಿ ಹೋದಿಲ್ಲ ಇರ್ಬಿಡು. 1,000 ರೂಪಾಯಿ ಕೊಟ್ರೆ 6,000 ರೂಪಾಯಿ ಬರುತ್ತಲ್ಲ, ಆಯ್ತು ಬಿಡು. ಯಾವಾಗ ಹೆಂಗ್ ತುಂಬಬೇಕು? ತುಂಬಿ ಹೋದಿಲ್ಲ, ನಾಳೆ ನಾನು ಕರ್ಕೊಂಡೋಗ್ತೀನಿ, ಬಂದ್ಬಿಡ ಅಷ್ಟೇ. ಹೌದಾ? ಆತಾತು ನೋಡ್ರಿ. ನಾನು ಮನೆಗೆ ಅಡ್ಡಾಡಿ ಹೇಳಾಕತ್ತೀನಿ. ಅಲ್ಲಿ ಅಂಗನವಾಡಿ ಟೀಚರ್ಗೆ ಹೇಳ್ಬಿಟ್ಟಿನಿ, ನಾ ಎಲ್ಲರಿಗೂ ಹೇಳ್ಬರ್ತೀನಿ ರೀ. ಆದ್ರೆ ಅವ್ರು ಕೊಟ್ಟ ನಾನು 100 ರೂಪಾಯಿ ಇಸ್ಕೊತೀನಿ ಅಂತ ಹೇಳೀನಿ. ಅಂತ ಹೇಳ್ಯಾರ. ನನಗೆ 100 ರೂಪಾಯಿ ಕೊಟ್ಟರೆ ನಾನು ಕರ್ಕೊಂಡೋಗಿ ಮಾಡ್ಸಕ್ಕೆ. ಯಾಕಂದ್ರೆ ನನ್ನ ಜವಾಬ್ದಾರಿ ಮ್ಯಾಗ ಇದನ್ನ ಹೇಳ್ಯಾರ. ಮತ್ತು ನೀ 100 ರೂಪಾಯಿ ನನಗೆ ಕೊಡ್ತೀಯಾ? ಇಲ್ಲ, ಕೊಟ್ಟರೆ ಕರ್ಕೊಂಡೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಯ್ಯೋ ದೇವ್ರೆ, ದೇವ್ರ ಹೊರ ಕೊಟ್ಟರೆ ಪೂಜಾರಿ ಬಿಡ್ಲಿಲ್ಲ ಅಂತ ಹಂಗಾತ್ ನೋಡಿ. ನಿಂದು ಗೌರ್ಮೆಂಟ್ನವ್ರು ಕೊಡ್ತಾರಂದ್ರೆ ನಿಂದು ಮತ್ತೆ ಮ್ಯಾಗ ನೀನು 100 ರೂಪಾಯಿ ಬೇರೆ ಕೊಡ್ಬೇಕನ? ಹೋಗ್ಲೇ, ಹಂಗಾರ್ಬಿಡು, ನಾ ಬೇರೆ ತರ ಕರ್ಕೊಂಡು ಹೋಗ್ತೀನಿ. ಯವ್ವ ತಾಯಿ, ನೀನು ಎಲ್ಲ ಮಾಡಕ್ಕಿದಿ? ಆಯ್ತು ಬಿಡು, 100 ರೂಪಾಯಿ ಎಲ್ಲ ಕೊಡ್ತೀನಿ ಬಿಡ. ಯವ್ವ ಕೊಡ್ತೀನಿ. ಅದಂಗಿದ್ರೆ ಮುಂದೆ ಯಾರು ಸಿಗ್ತಾರ ಅವ್ರು ಒಂಚೂರು ಹೇಳ್ತೀನಿ. ಪಾಪ ಕಷ್ಟ ಆಗಿದ್ದವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವ, ನನ್ನ ಕರ್ತವ್ಯ ಅದು. ಅದಕ್ಕೆ ನಿಂಗೂ ಹೇಳೇನ? ಪಾಪ ಗಂಡ್ಸತ್ ಮೇಲೆ ಪಾಪಕ್ಕಿಗೆ ಕೆಲಸ ಬಗ್ಸಿ ಒಬ್ಬೇಕೆ ಮಾಡ್ಕೊಂಡು ದುಡ್ಕೋಬೇಕು, ಎಲ್ಲ ಮಾಡ್ಬೇಕು. ಪಾಪ ಗಂಡು ಮಕ್ಳು ಇದ್ರೆ ಅದು ಒಂದು ಬೇರೆ. ಒಂದೇ ಹೆಣ್ಮಗಳು ಮಕ್ಳು ಮರಿ ನೋಡ್ಬೇಕು, ಮಕ್ಳು ಬೇರೆ ಸಣ್ಣ ಅದಾವು. ಇದನ್ನ ಒಟ್ಟು ಮಾಡಿದಂದ್ರೆ ಪಾಪ ಸಹಾಯ ಆಕತಿ, ಹೌದಿಲ್ಲ? ಪಾಪ ಮಕ್ಕಳು ಸಣ್ಣ ಅದಾವು, ಏನು ಮಾಡೋಕ್ಕಾಗತ್ತೆ? ಗಂಡ ಇಲ್ಲ, ದೇವ್ರು ಕರ್ಕೊಂಡ್ಬಿಟ್ಟೆ. ಪಾಪ ಒಟ್ಟು ಸಹಾಯ ಮಾಡ್ತೀನಿ ತಡಿ. ಹೆಂಗಿದ್ರೆ ಹಿಂಗವಕ್ಕ ಜಿ ಬಾ ಒಳ ಬಾ. ಇಲ್ಲಿ ಬಿಡ ಆಯ್ತ, ನಿನ್ನ ಕಷ್ಟ ನಿನ್ನ ಗೋಳ ನೋಡಕ್ ಆಗಲ್ತ್ವಾ. ಏನು ಮಾಡ್ಬೇಕು? ದೇವ್ರು ನಿನ್ನ ನೆನೆ ಬರ್ದಾಗ ಈಟ ಬರ್ದಾನ್ ಬಿಡವ. ಹುಡ್ರು ನೀನು ಆರಾಮದಿ ಇಲ್ಲ? ನಾನು ಈ ಓಣಿಗೆ ಬಂದಿದ್ದಿಲ್ಲವ, ಇವತ್ತು ಕಣ್ಣಿ ಬಿದ್ದಿ ನೋಡು. ಏನು ಮಾಡೋಕ್ಕಾಗತ್ತವಾ? ಪಡ್ಕೊ ಬಂದಿರೋದ ಇಷ್ಟು. ಏನು ಮಕ್ಕಳು ಅನಾಥ ಅದು, ನಾನು ಅನಾಥ ಅದೇ. ಹೆಂಗೆ ನಡ್ಬೇಕು ಜೀವನ? ಚಿಂತೆ ಆಗೈತೆ, ಮತ್ತೆ ಏನು ಮಾಡಲಿ? ಅದಕ್ಕೆ ಅದು ಈಗ ಅಂಗನವಾಡಿ ಟೀಚರು ಅದೊಂದು ಸ್ಕೀಮ್ ಹೇಳ್ಯಾರ. ಅದೇನ ಬಡವರಿಗೆ ರೊಕ್ಕ ಬರುತ್ತಂತ. ನೀವು 1,000 ರೂಪಾಯಿ ಅರ್ಜಿ ತುಂಬಬೇಕು.
ನನಗೆ ಒಂದು 100 ರೂಪಾಯಿ ಕೊಡ್ಬೇಕು. ಅದರಲ್ಲಿಂದ 6,000 ರೂಪಾಯಿ ಬರ್ತಂತ ನೋಡ. ಒಟ್ಟು ನಿನ್ಗೆ ಹೆಲ್ಪ್ ಆಗತ್ತಾ ಅಂತ ಹೇಳಿದ್ನ ಅಷ್ಟೇ. ಮತ್ತೆ ತುಂಬ್ತೇನೆ. ಎದ್ರದಂಥದ್ದು ಸ್ಕೀಮ್? ಬಡವ್ರ ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತಂದು ಏನೋ ಅಂದ್ರಪ್ಪ. ಗೌರ್ಮೆಂಟ್ ಟೀಚರ್ಗೆ ಗೊತ್ತಾಕಿ, ಅಂಗನ ಟೀಚರ್ಗೆ ನಮಗೆಲ್ಲ ಏನು ಗೊತ್ತಾಕವು ಹೇಳಿದ್ದು ಕೇಳ್ಬೇಕಾಟ. ಅದಕ್ಕೆ ಹೇಳಲ್ಲ. ಮತ್ತೆ ತುಂಬ್ತೀನಿ ಅಂದ್ರೆ ಕರ್ಕೊಂಡೋಕ್ಕಿನ ನಾಳೆ. ಮತ್ತೆ ನನಗೆ 100 ರೂಪಾಯಿ ಕೈಯಾಗಿಡ್ಬೇಕಾ ಮತ್ತೆ? 1,000 ರೂಪಾಯಿ ಭಾರಿ ಕಷ್ಟ ಪರಿಸ್ಥಿತಿ ಐತಲ್ಲವ. ಮತ್ತು ಅದ್ರಾಗ ನೀ 100 ರೂಪಾಯಿ ಬೇರೆ ಕೇಳ್ತಿದ್ದಿ. ಏನು ಮಾಡಲಿ ನಾನು, ಅದ ತಿಳಿವಲ್ತು. ಅಲ್ಲ ಯಾಕೆ ಮತ್ತೆ 6,000 ರೂಪಾಯಿ ಬರುತ್ತಲ್ಲ, ಅದನ್ನ ವಿಚಾರ ಮಾಡವಲ್ಲ. ಹೌದಲ್ಲ? ಆಯ್ತು ಬರುವ. ನಾಳೆ ನೀನು ಬಾ, ಎತ್ತತ್ತಿ ನೋಡು ಬರ್ತೀನಿ. ಆಯ್ತು. ನಂದು ಇನ್ನ ಭಾಳ ಮಂದಿಗೆ ಹೇಳ್ಬೇಕು, ನೋಡ್ತೀನಿ ತಗೋ. ಹೈ ಮಂಜಿ ಪಾಪ ಮದುವೆನ ಆಗೋಲ್ತು, ಕೈಯಾಗ ರೊಕ್ಕಿಲ್ಲ ಪಾಪ. ದುಡ್ಡು ಹಣ್ಣಾಗೈತಿ. ವಯಸ್ಸಿ ಬಂದು ಹುಡುಗಿ ಹಿಂಗಾದ್ರೆ ಹೆಂಗಂತ. ತಡಿ, ನಂದು ಸಹಾಯ ಆಗತ್ತೆ. 6,000 ರೂಪಾಯಿ ಬಂತಂದ್ರೆ ಒಟ್ಟು ಏನಾರ ಆಕಿಗೆ ಏನೋ ತಗೊಂತದ ಪಾಪ ಹುಡುಗಿ. ವಯಸ್ಸಿ ಬಂದು ಹುಡುಗಿ ಅವ್ರು ಸಹಾಯ ಮಾಡ್ದಂಗಾರ ಆಗತ್ತೆ. ಮಂಜಿ ಇದತ್ತ ಬಾಲಿ ಇಲ್ಲಿ. ಏನು ಅವಜಕ್ಕ? ಈ ನಂದು ಒಂದಿನ ಹೇಳ್ತೀನಿ, ನಿನಗೆ ಹೆಲ್ಪ್ ಆಗತ್ವಾ. ಮತ್ತೆ ಅದನ್ನ ಮಾಡ್ಬೇಕಂದ್ರೆ 1,000 ರೂಪಾಯಿ ಕಟ್ಬೇಕು. ನನಗೆ ಒಂದು 100 ರೂಪಾಯಿ ಕೈಗಿಡ್ಬೇಕು ನೋಡು. ನಿನಗೆ 6,000 ರೂಪಾಯಿ ಬರ್ತೈತಿ. ಹೌದಾ? ರೊಕ್ಕ ಬರುತ್ತಾ? ಎದ್ರದ್ದು ಏನು? ಹೌದಾ ಜಕ್ಕ? ಆತ್ ಬಿಡವ. ಒಟ್ಟು ಅದ ಇದಕ್ಕೆ ಒಟ್ಟು ಆಸರ ಆಗತ್ತೆ. ಆಗ್ಲಿ ತಗೋ, ಯಾರು ಬೇಡ ಅಂತಾರೆ. ಆಯ್ತು ತಗೋ. ನಾನು ಈಗ ಬೇರೆ ಕಡೆ ಹೋಗ್ಬೇಕು, ಇನ್ನೊಂದು ಕಡೆ. ಬರ್ಲಾ? ಹಂಗಿದ್ರೆ